ತಾರಕಕ್ಕೇರಿದೆ ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಜಟಾಪಟಿ. ಕರ್ನಾಟಕದಲ್ಲಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ. ತಾರಕಕ್ಕೇರಿದೆ ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಜಟಾಪಟಿ. ಕರ್ನಾಟಕದಲ್ಲಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ. ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಜಿ ರಾಮ್ಜಿ ಬಿಲ್ ವಿರೋಧಿಸಿ ವಿಶೇಷ ಅಧಿವೇಶನದ ಭಾಷಣಕ್ಕೆ ಗವರ್ನರ್ ನಕಾರವನ್ನ ತೋರ್ತಾ ಇದ್ದಾರೆ. ಕೇಂದ್ರದ ಯೋಜನೆ ಟೀಕಿಸಿ ಸಿದ್ಧವಾಗಿರುವಂತಹ ಭಾಷಣದ ಕೆಲ ಅಂಶಗಳಿಗೆ ಆಕ್ಷೇಪ ಎತ್ತಿದ ಗೆಹ್ಲೋಟ್. ಗವರ್ನರ್ ಪಟ್ಟು ಒಪ್ಪದ ಸಿದ್ದರಾಮಯ್ಯ ಸರ್ಕಾರ. ಗವರ್ನಮೆಂಟ್ ವರ್ಸಸ್ ಗವರ್ನರ್ ಮಧ್ಯೆ ಜಿದ್ದಾಜಿದ್ದಿ ನಡೀತಾ ಇದೆ. ತಾರಕಕ್ಕೇರ್ತಾ ಇದೆ ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಜಟಾಪಟಿ. ಕರ್ನಾಟಕದ ರಾಜ್ಯದಲ್ಲಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ನಡೀತಾ ಇರುವಂತದ್ದು. ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಆದ್ರೆ ಅದನ್ನ ಜಿ ರಾಮ್ಜಿ ಬಿಲ್ ವಿರೋಧಿಸಿ ವಿಶೇಷ ಅಧಿವೇಶನದಲ್ಲಿ ಭಾಷಣದಲ್ಲಿ ಹೇಳಬೇಕು ಅಂತ ಹೇಳಿ ವಿಶೇಷ ಅಧಿವೇಶನದ ಭಾಷಣಕ್ಕೆ ಗವರ್ನರ್ ಇದೀಗ ನಕಾರವನ್ನ ತೋರ್ತಾ ಇದ್ದಾರೆ. ಕೇಂದ್ರದ ಯೋಜನೆಯನ್ನ ಟೀಕಿಸಿ ಸಿದ್ದರಾಮಯ್ಯ ಸಿದ್ಧವಾಗಿರುವಂತಹ ಭಾಷಣದ ಕೆಲ ಅಂಶಗಳಿಗೆ ಆಕ್ಷೇಪವನ್ನ ಎತ್ತಿದ್ದಾರೆ ಗೆಹ್ಲೋಟ್. ಗವರ್ನರ್ ಪಟ್ಟು ಒಪ್ಪದ ಸಿದ್ದರಾಮಯ್ಯ ಸರ್ಕಾರ. ಹಾಗಾದ್ರೆ ಮುಂದೆ ಏನು? ಇವತ್ತು ಗವರ್ನರ್ ಅಧಿವೇಶನಕ್ಕೆ ಅಲ್ಲಿ ಗೈರಾಗ್ತಾರಾ ಅಥವಾ ಅಲ್ಲಿ ಪ್ರೆಸೆಂಟ್ ಆಗ್ತಾರಾ ಅನ್ನುವಂಥದ್ದು. ಯಾಕಂದ್ರೆ ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಜಟಾಪಟಿಯನ್ನ ಭಾಷಣದಲ್ಲಿ ವ್ಯಕ್ತಪಡಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ತಾವರ್ ಚಂದ್ ಗೆಹ್ಲೋಟ್ ಅವರ ಅಲ್ಲಿ ವಾದ ಆಗಿರುವಂಥದ್ದು. ಹೀಗಾಗಿ ಕೇಂದ್ರದ ವಿರುದ್ಧ ಅಲ್ಲಿ ಟೀಕಿಸಿ ಕೇಂದ್ರದ ವಿರುದ್ಧ ಅಲ್ಲಿ ಹರಿಹಾಯ್ದು ಭಾಷಣದಲ್ಲಿ ಹಾಕಿರುವಂತಹ ಏನು ಒಂದು ಪ್ಯಾರಾಗಳೇನಿದಾವೋ ಆ ಒಂದು ಉಲ್ಲೇಖನವನ್ನ ಅಲ್ಲಿ ತೆಗೆದು ಹಾಕಬೇಕು. ಆಗ ಮಾತ್ರ ನಾನು ಭಾಷಣವನ್ನ ಮಾಡ್ತೇನೆ ಅಂತ ಪಟ್ಟನ್ನ ಹಿಡಿದಿದ್ದಾರೆ ಗವರ್ನರ್. ಆದ್ರೆ ಇದಕ್ಕೆ ಸಿದ್ದು ಸರ್ಕಾರ ಒಪ್ತಾ ಇಲ್ಲ. ಎಲ್ಲ ಅಂಶವನ್ನ ಕೂಡ ಅಲ್ಲಿ ತೆಗೆಯೋಕ್ಕಾಗೋದಿಲ್ಲ. ಕೆಲವೊಂದು ಮಾತ್ರ ತೆಗೆದುಕೊಡ್ಬೋದಷ್ಟೇ. ಆದ್ರೆ ಎಲ್ಲವನ್ನ ಕೂಡ ಅಲ್ಲಿ ತೆಗೆಯೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಒಂದು 20 ಪೇಜ್ ಇದೆ, ಅದರಲ್ಲಿ 10 ಪೇಜ್ ಮಾತ್ರ ಕೊಡಿ ಅನ್ನುವಂಥದ್ದು ಗವರ್ನರ್ ಅವರ ವಾದ. ಆದ್ರೆ ಇದಕ್ಕೆ ಗವರ್ನರ್ ಒಪ್ತಾ ಇಲ್ಲ, ಗೆಹ್ಲೋಟ್ ಒಪ್ತಾ ಇಲ್ಲ. ಯಾಕಂದ್ರೆ ಇಲ್ಲ, ಅದು ನಾನು ಆ ಎಲ್ಲವನ್ನ ನಿಮ್ಮ ಒಂದು ವಿರೋಧ, ನೀವು ಸರ್ಕಾರ ಏನು ವಿರೋಧವನ್ನ ಮಾಡ್ತಾ ಇದ್ದೀರಾ ಕೇಂದ್ರದ ವಿರುದ್ಧ, ಅದನ್ನ ನೀವು ಮಾಡಬೇಕು, ಅದನ್ನ ನನ್ನ ಕೈಯಿಂದ ಅದು ಭಾಷಣದಲ್ಲಿ ಹೇಳಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಗೆಹ್ಲೋಟ್ ಅವರ ವಾದ. ಸೊ ಹೀಗಾಗಿ 10 ಪೇಜನ್ನ ಕೊಡಿ ಅಂತ ಇದೀಗ ಗವರ್ನರ್ ಹೇಳ್ತಾರೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಒಪ್ತಾ ಇಲ್ಲ. ಎಲ್ಲ ಅಂಶವನ್ನ ಕೂಡ ತೆಗೆಯೋಕ್ಕಾಗಲ್ಲ, ಕೆಲವೊಂದು ಅಲ್ಲಿ ಸರಿಪಡಿಸಿ ಕೊಡ್ತೀವಿ ಅನ್ನುವಂಥದ್ದು ಸಿದ್ದರಾಮಯ್ಯ ಸರ್ಕಾರದ ವಾದ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಮುಂದೆ ಈ ಒಂದು ಭಾಷಣದ ಒಂದು ಏನು ಪ್ರತಿ ಇತ್ತು ಆ ಪ್ರತಿಯನ್ನ ಓದಿ ಕೊಟ್ಟಿದ್ದಾರೆ. ಆದ್ರೆ ಆ ಪ್ರತಿಯನ್ನ ಓದದಂತ ಸಿದ್ದರಾಮಯ್ಯ ಕೆಲವೊಂದಿಷ್ಟು 7 ಅಂಶಗಳನ್ನ ಅಲ್ಲಿ ತೆಗೆದಿರುವಂಥದ್ದು. ಸುಪ್ರೀಂ ಕೋರ್ಟ್ ಮೆಟ್ಟಲೇರುತ್ತಾ ಹಾಗಾದ್ರೆ ಭಾಷಣ ದಂಗಲ್. ರಾಜ್ಯ ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲರು ತಕರಾರು. ಗವರ್ನರ್ ಮನವೊಲಿಕೆಗೆ ಸರ್ಕಾರದ ನಿಯೋಗ ಸರ್ಕಸ್ ಅನ್ನ ಮಾಡ್ತಾ ಇದೆ. ಸದನಕ್ಕಿಂದು ಗವರ್ನರ್ ಗೆಹ್ಲೋಟ್ ಗೈರು ಆಗುವಂತ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಗವರ್ನರ್ ಸದನಕ್ಕೆ ಬಾರದಿದ್ರೆ ಕಾನೂನು ಸಮರವನ್ನ ನಡೆಸ್ತಾರೆ. ಈಗಾಗಲೇ ಎಜಿ ಶಶಿಕಿರಣ್ ಶೆಟ್ಟಿ ದೆಹಲಿಗೆ ದೌಡಾಯಿಸಿರುವಂತದ್ದು. ಸುಪ್ರೀಂಗೆ ಅರ್ಜಿ ಸಲ್ಲಿಸಲು ಮುಂದಾದ ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಗವರ್ನರ್ ಓದಬೇಕು. ಸಾಂವಿಧಾನಿಕವಾಗಿ ಇರುವ ಕರ್ತವ್ಯವನ್ನ ಪಾಲಿಸಬೇಕು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವವಾಗಿದೆ. ಹೀಗಾಗಿ ಮಧ್ಯ ಪ್ರವೇಶಿಸುವಂತಹ ಸುಪ್ರೀಂಗೆ ಮನವಿಯನ್ನ ಮಾಡೋಕೆ ಇದೀಗ ರಾಜ್ಯಪಾಲರಿಗೆ ಸೂಚನೆಯನ್ನ ನೀಡುವಂತೆ ಕೋರ್ಟ್ ಮೊರೆಯನ್ನ ಹೋಗೋಕೆ ಸಿದ್ಧವಾಗಿರುವಂತದ್ದು ನಿಯೋಗ. ಈಗಾಗಲೇ HK ಪಾಟೀಲ್ ಕೂಡ ಕಾನೂನು ಸಚಿವರಾದಂತಹ HK ಪಾಟೀಲ್ ಮನವೊಲಿಕೆಗೆ ಸಿದ್ಧರಾದ್ರು. ನಿನ್ನೆ ಕೂಡ ಗವರ್ನರ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರು. ಆದ್ರೆ ಈ ಚರ್ಚೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಹಾಗಾದ್ರೆ ಗವರ್ನರ್ ವಾದ ಏನು ಅನ್ನುವಂಥದ್ದನ್ನ ಇಲ್ಲಿ ನೋಡ್ತಾ ಹೋದ್ರೆ ರಾಷ್ಟ್ರಪತಿ ಅಧೀನದಲ್ಲಿ ಅಂದ್ರೆ ಕಾಯ್ದೆ ವಿರುದ್ಧ ಅಧಿವೇಶನದಲ್ಲಿ ಹೇಗೆ ಮಾತನಾಡಬೇಕು ಅನ್ನುವಂಥದ್ದು. ಆದ್ರೆ ಇದಕ್ಕೆ ಸರ್ಕಾರದ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕು ಅನ್ನುವಂಥದ್ದು ಸರ್ಕಾರದ ವಾದ. ಇನ್ನು ಗವರ್ನರ್ ವಾದ, ಜಿ ರಾಮ್ಜಿ ಬಿಲ್ಗೆ ರಾಷ್ಟ್ರಪತಿಗಳೇ ಸಹಿ ಹಾಕಿದ್ದಾರೆ. ಇನ್ನು ಸರ್ಕಾರದ್ದು ರಾಷ್ಟ್ರಪತಿ ಅಧೀನದಲ್ಲಿ ನಾನು ಕೆಲಸ ಮಾಡ್ತೇನೆ ಅನ್ನುವಂಥದ್ದು ಗವರ್ನರ್ ವಾದ. ಆದ್ರೆ ಒಂದ್ ಕಡೆ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ವಾದವನ್ನ ಹೇಳ್ತಾ ಇದೆ ಅಂದ್ರೆ ಸರ್ಕಾರದ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕಾಗುತ್ತೆ. ಅಲ್ಲಿ ಅದನ್ನ ಉಲ್ಲಂಘನೆ ಮಾಡುವ ಹಾಗಿಲ್ಲ. ಇನ್ನು ಕೇಂದ್ರ ಸರ್ಕಾರದ ಕಾಯ್ದೆ ಜನ ವಿರೋಧಿಯಾಗಿದೆ. ಹೀಗಾಗಿ ಅದನ್ನ ನಾವು ವಿರೋಧವನ್ನ ಮಾಡ್ತಾ ಇದೀವಿ ಅನ್ನುವಂಥದ್ದು ಸರ್ಕಾರದ ವಾದ. ಇನ್ನು ಜಿ ರಾಮ್ಜಿ ಬಿಲ್ ಜನರ ಉದ್ಯೋಗ ಕಸಿತಾ ಇದೆ ಅನ್ನುವಂಥದ್ದು ಸರ್ಕಾರದ ವಾದ ಆಗಿರುವಂಥದ್ದು. ಆದ್ರೆ ಇಲ್ಲಿ ನಾವು ಮತ್ತೊಂದು ಗಮನಿಸಬೇಕು ಅಂತ ಅಂದ್ರೆ ಹೆಸರು ಮಾತ್ರ ಚೇಂಜ್ ಆಗ್ತಾ ಇದೆ. ಮನ್ರೇಗಾ
ತೆಗೆದುಹಾಕಿ ಜಿ ರಾಮ್ಜಿ ಅನ್ನುವಂತಹ ಒಂದು ಹೆಸರನ್ನ ಇಡೋಕೆ ಮುಂದಾಗಿದೆ. ಆದ್ರೆ ಅಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರು ಕೂಡ ಅಲ್ಲಿ ಮಾತನಾಡಿಲ್ಲ. ಇನ್ನು ಅಲ್ಲಿ ವಿಪಕ್ಷಗಳು ಕೂಡ ಈ ಕುರಿತು ಮಾತನಾಡಿಲ್ಲ, ಇನ್ನು ಕೇಂದ್ರ ಕೂಡ ಇದ್ರ ಬಗ್ಗೆ ಮಾತನಾಡಿಲ್ಲ. ಆದ್ರಲ್ಲಿ ಮನ್ರೇಗಾ ಹೆಸರನ್ನ ಬದಲಾವಣೆಗೆ ಇಲ್ಲಿ ಜಟಾಪಟಿ ನಡೀತಾ ಇದೆ ಹೊರತು ಅಲ್ಲಿರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಗಳ ಬಗ್ಗೆ ಅಲ್ಲ. ಆದ್ರೆ ಸರ್ಕಾರ ಹೇಳುತ್ತೆ ಇದು ಕಾರ್ಮಿಕರಿಗೆ ಒಂದು ಪೆಟ್ಟನ್ನ ಕೊಡುತ್ತೆ ಅನ್ನುವಂತಹ ಮಾತನ್ನ ಹೇಳುತ್ತೆ ಸರ್ಕಾರ. ಇನ್ನು ಮನ್ರೇಗಾ 100 ದಿನಗಳ ಉದ್ಯೋಗದ ಶಾಸನಬದ್ಧ ಖಾತರಿ, 125 ದಿನಗಳ ಉದ್ಯೋಗದ ಶಾಸನಬದ್ಧ ಖಾತರಿ ಅನ್ನುವಂಥದ್ದು ಜಿ ರಾಮ್ಜಿಯಲ್ಲಿ. ಇನ್ನು ಮನ್ರೇಗಾ ಅಲ್ಲಿ ಯೋಜನೆ ಸಂಪೂರ್ಣ ವೆಚ್ಚ ಕೇಂದ್ರ ಸರ್ಕಾರದ್ದು, ಯೋಜನೆಯ ವೆಚ್ಚ ಕೇಂದ್ರ ರಾಜ್ಯಗಳದ್ದು ಅನ್ನುವಂಥದ್ದು. ಇನ್ನು ಮನ್ರೇಗಾ ರಾಜ್ಯಗಳ ಪಾಲ್ಗೊಳ್ಳುವಿಕೆಯ ಅಗತ್ಯವಿಲ್ಲ, ಜಿ ರಾಮ್ಜಿ ರಾಜ್ಯಗಳು 40% ಹಣ ಪಾವತಿಸಬೇಕು ಅನ್ನುವಂಥದ್ದು. ಇನ್ನು ಮನ್ರೇಗಾದಲ್ಲಿ ವಾರ್ಷಿಕ ಕೇಂದ್ರಕ್ಕೆ 1.5 ಲಕ್ಷ ಕೋಟಿ ವೆಚ್ಚ ಜಿ ರಾಮ್ಜಿಯಲ್ಲಿ. ಇನ್ನು ಮನ್ರೇಗಾ ಕೃಷಿ ಸಮಯದಲ್ಲಿ ಕೆಲಸವನ್ನ ಪ್ರಾರಂಭಿಸಬಹುದು. ಜಿ ರಾಮ್ಜಿ ಕೃಷಿ ಋತುವಿನಲ್ಲಿ ವಿರಾಮವನ್ನ ನೀಡಲು ಅವಕಾಶ, ನಿಗದಿಪಡಿಸಿದ ದಿನದ ಒಳಗಡೆ ವೇತನವನ್ನ ಪಾವತಿಸಬೇಕು, 7 ಅಥವಾ 15 ದಿನಗಳ ಒಳಗೆ ಕಡ್ಡಾಯ ವೇತನವನ್ನ ಪಾಲಿಸಬೇಕು. ಇನ್ನು ಉದ್ಯೋಗ ನೀಡದಿದ್ರೆ ರಾಜ್ಯಗಳಿಂದ ನಿರುದ್ಯೋಗ ಭತ್ಯೆ, ಕೇಂದ್ರ ಗ್ರಾಮೀಣ ಉದ್ಯೋಗ ಖಾತರಿ ಮಂಡಳಿ ಸ್ಥಾಪನೆ ಮಾಡುವಂಥದ್ದು ಜಿ ರಾಮ್ಜಿಯಲ್ಲಿ. ಇನ್ನು ಮನ್ರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಯೋಜನೆ ನಿರ್ವಹಣೆಗೆ ಯಾವುದೇ ಮಂಡಳಿ ಇಲ್ಲ. ಮೂಲಸೌಕರ್ಯ, ನೀರಾವರಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು 100 ದಿನಗಳ ಉದ್ಯೋಗದ ಶಾಸನಬದ್ಧ ಖಾತರಿ, 125 ದಿನಗಳ ಉದ್ಯೋಗದ ಶಾಸನಬದ್ಧ ಖಾತರಿ. ಜಿ ರಾಮ್ಜಿಯಲ್ಲಿ ಯೋಜನೆ ವೆಚ್ಚ ಕೇಂದ್ರ ರಾಜ್ಯಗಳ ನಡುವೆ ಹಂಚಿಕೆಯಲ್ಲಿ ಆಗುತ್ತೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ. ಇನ್ನು ರಾಜ್ಯಗಳು 40% ಹಣವನ್ನ ಪಾವತಿಸಬೇಕಾಗುತ್ತೆ ಜಿ ರಾಮ್ಜಿಯಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ದೀಪ, ಈಗೇನು ನಡೀತಾ ಇದೆ, ಒಂದ್ ಕಡೆ ಗವರ್ನರ್ ವರ್ಸಸ್ ಗವರ್ಮೆಂಟ್ ಆದ್ರೆ ಮತ್ತೊಂದ್ ಕಡೆ ಮನ್ರೇಗಾ ವರ್ಸಸ್ ಜಿ ರಾಮ್ಜಿಯ ಈ ಒಂದು ಜಟಾಪಟಿ ಒಂದು ಯಾವ ಮಟ್ಟಿಗೆ ತಾರಕಕ್ಕೆ ಹೋಗಿ ನಿಲ್ತಾ ಇದೆ ಅಂತ? ವನಿತಾ, ಏನು ಜಿ ರಾಮ್ಜಿ ವಿಚಾರವಾಗಿ ಅಂದ್ರೆ ಮನ್ರೇಗಾ ವಿಚಾರವಾಗಿ ಬದಲಾವಣೆಯನ್ನ ಕೇಂದ್ರ ಸರ್ಕಾರ ಮಾಡಿತ್ತು. ಆ ಕೇಂದ್ರ ಸರ್ಕಾರ ಮಾಡಿದಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿ ಇಂದಿನಿಂದ ತುರ್ತು ಅಧಿವೇಶನವನ್ನ ಕರೆಯಲಾಗಿದೆ. ಇವತ್ತು ವರ್ಷದ ಮೊದಲನೇ ಅಧಿವೇಶನ ಆಗಿರೋದ್ರಿಂದ ಸಹಜವಾಗಿ ರಾಜ್ಯಪಾಲರು ಭಾಷಣ ಮಾಡುವಂತಹ ಪದ್ಧತಿ ಇದೆ. ಆದ್ರೆ ರಾಜ್ಯಪಾಲರು ಅದಕ್ಕೆ ಬರೋದಿಲ್ಲ ಅನ್ನುವಂತಹದಂದ್ರೆ ಭಾಷಣವನ್ನ ನಿರಾಕರಿಸಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಮನವೊಲಿಕೆಯ ಪ್ರಯತ್ನಗಳು ಕೂಡ ಆಗಿತ್ತು. ಪ್ರಮುಖವಾಗಿ ಅವರ ಆಕ್ಷೇಪ ಕೇಂದ್ರ ಸರ್ಕಾರದ ವಿರುದ್ಧ ಇರುವಂತಹ ಏನು ಪ್ಯಾರಾಗಳಿದೆ ಅಂದ್ರೆ ಭಾಷಣ ಇದೆ, ಅದನ್ನ ತೆಗೆದ್ರೆ ನಾನು ಓದ್ತೇನೆ ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗಾಗಿ ಸಹಜವಾಗಿ ಸರ್ಕಾರ ವರ್ಸಸ್ ರಾಜಭವನ ಅನ್ನುವಂತಹ ನಿಟ್ಟಿನಲ್ಲಿ ಸಂಘರ್ಷ ಶುರುವಾಗಿದೆ. ಆದ್ರೆ ಇವತ್ತು ಬಂದ್ರು ಏನ್ ಓದ್ತಾರೆ ಅನ್ನುವಂತಹ ಕುತೂಹಲ ತುಂಬಾ ಮುಖ್ಯವಾಗಿರುತ್ತೆ. ಯಾಕಂದ್ರೆ ರಾಜ್ಯಪಾಲರು ಅದನ್ನ ಬಿಟ್ಟು ಓದಿದ್ರು ಕೂಡ ದೊಡ್ಡ ಮಟ್ಟಿನ ಡ್ಯಾಮೇಜ್ ಸರ್ಕಾರಕ್ಕೆ. ಯಾಕಂದ್ರೆ ಅದೊಂದು ಹಿನ್ನಡೆಯೇ ಸರಿ. ರಾಜ್ಯ ಸರ್ಕಾರ ತುರ್ತು ಅಧಿವೇಶನ ಕರೆದಿರುವಂತಹದ್ದೇ ಕೇಂದ್ರದ ವಿರುದ್ಧ ಸಮರ ಸಾರಿರುವಂತಹದ್ದು. ಆ ನಿಟ್ಟಿನಲ್ಲೇ ರಾಜ್ಯಪಾಲರು ಅದನ್ನ ಓದ್ಲಿಲ್ಲ ಅಂದ್ರೆ ಅದು ದೊಡ್ಡ ಮಟ್ಟಿನ ಹಿನ್ನಡೆ ಮತ್ತೆ ಮುಜುಗರ ಎರಡನ್ನೂ ಕೂಡ ರಾಜ್ಯ ಸರ್ಕಾರ ಅನುಭವಿಸ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯಪಾಲರು ಏನ್ ಓದ್ತಾರೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಇದೆ. ಇಲ್ಲಿ ಕಾಣಿಸ್ತಾ ಇರುವಂತದ್ದು ಇನ್ನು ರಾಜ್ಯಪಾಲರು ಬರೋದಿಲ್ಲ ಅಂದ್ರೆ ಗವರ್ನರ್ ಅಲ್ಲಿ ಗೈರಾಗ್ತಾರೆ ಅನ್ನುವಂಥದ್ದು. ಸೊ ಇದೀಗ ಏನು ಸರ್ಕಾರ ಕೂಡ ಒಂದು ಏನು ಕಾನೂನು ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗ್ತಾ ಇದೆ ಒಂದ್ ಕಡೆ. ವನಿತಾ, ಸದ್ಯಕ್ಕಂತೂ ಕಾನೂನು ಹೋರಾಟ ಯಾವುದು ಕೂಡ ರಾಜ್ಯ ಸರ್ಕಾರದ ಮುಂದಿಲ್ಲ. ಯಾಕಂದ್ರೆ ರಾಜ್ಯಪಾಲರ ಒಂದು ರೂಲು, ಅವರು ರಾಜ್ಯ ಸರ್ಕಾರಗಳು ಕರೆದಂತಹ ಸಮಯದಲ್ಲಿ ಬಂದು ಅವ್ರು ಏನ್ ಓದ್ತಾರೆ ಅನ್ನುವಂತಹದ್ದಲ್ಲ, ಓದ್ಬೇಕು ಅನ್ನುವಂತಹದ್ದು ಒಂದು ರೂಲ್ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇದು ಪ್ರೈಮರಿ ಅಷ್ಟೇ. ಆದ್ರೆ ಅದನ್ನ ಕೋರ್ಟ್ ತನಕ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಇಲ್ಲ. ಇನ್ ಕೇಸ್ ಅವರು ಬರೋದೇ ಇಲ್ಲ, ಓದೋದೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಆಕ್ಷನ್ ತಗೋಬಹುದಿತ್ತು ಅಥವಾ ಕಾನೂನು ಮೊರೆಯನ್ನ ಹೋಗ್ಬೋದಿತ್ತೇನೋ. ಆದ್ರೆ ಅವರು ಬಂದ್ರು ಕೂಡ ಯಾವ್ದನ್ನ ಓದ್ಬೇಕು ಓದ್ಬಾರ್ದು ಅನ್ನುವಂಥದ್ದನ್ನ ಅವರು ಡಿಸೈಡ್ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಕಾನೂನು ಹೋರಾಟದ ಪ್ರಶ್ನೆ ಈಗಿನ ಮಟ್ಟಕ್ಕೆ ಅಂದ್ರೆ ಸದ್ಯದ ಮಟ್ಟಿಗೆ ಬರೋದಿಲ್ಲ ಅನ್ನುವಂತಹದ್ದು ಚರ್ಚೆ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಮಾಹಿತಿಗೆ.